ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಜಿ.ಎನ್.ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಈ ವಾರದಲ್ಲಿ ರಿಸಲ್ಟ್ ಎಕ್ಸೆಪ್ಟೇಷನ್ ನಾನು ಮಾಡಿದ್ದೆ. ಈ ವಾರದಲ್ಲಿ ಬರುತ್ತೆ ಅಂಥೇಳಿ. ಆದರೆ ಜಿ.ಎನ್.ಎಮ್ ನರ್ಸಿಂಗ್ ಬೋರ್ಡ್ನವರು ಈವ್ನಿಂಗ್ ನಾನು ಲೈವಲ್ಲಿದ್ದಾಗ ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು, ಆಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು, ಒಂದು ಕ್ಲೂ ಅನ್ನೋದು ಕೊಟ್ಟಿದ್ದಾರೆ. ಕ್ಲೂಸ್ ಅಂತ ಹೇಳ್ಬೋದು ನಾವಿಲ್ಲಿ. ಏನಂತಂದರೆ, ಈ ವಾರ ಕೂಡ ರಿಸಲ್ಟ್ ನಿಮಗೆ ಬರುವಂಥ ಸಾಧ್ಯತೆ ಇಲ್ಲರಿ. ಅದಕ್ಕೆ ಒಂದು ಬಲವಾದ ಕಾರಣ ಯಾರಪ್ಪ ಅಂತಂದ್ರೆ ಈ ಪ್ರೈವೇಟ್ ಕಾಲೇಜಿನವರು. ಇವರು ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಕಡೆಯಿಂದ ದುಡ್ಡು ವಸೂಲಿ ಮಾಡ್ಕೊತಾರೆ ಡಬಲ್ ಟೇಬಲ್. ಆದರೆ ಬೋರ್ಡಿಗೆ ತುಂಬುದಿಲ್ಲ ರೀ. ಬೋರ್ಡ್ ತುಂಬಕ್ಕೆ ಇವ್ರಿಗೆ ಕೈ ಮುಂದೆ ಬರಂಗಿಲ್ಲ ರೀ ದುಡ್ಡು ತುಂಬಕ್ಕೆ. ಇವ್ರಿಗೆ ಎಲ್ಲಿ ತನಕಪ್ಪ ಅಂತಂದ್ರೆ ಇವರು ವಾರ್ನಿಂಗ್ ಮಾಡಿ ಲೆಟ್ರ್ ಹಾಕೋ ತನಕನೂ ಇವರು ದುಡ್ಡು ತುಂಬುದಿಲ್ಲ ರೀ. ಈ ರಿವ್ಯಾಲ್ಯೂಷನ್ಗೆ ಸಂಬಂಧಿಸಿದಂತೆ ಒಂದು ಇಲ್ಲಿ ಅಪ್ಡೇಟನ್ನು ಮಾಡಿರುವಂಥದ್ದು. ಜೊತೆಗೆ ಈ ವಾರ ಕೂಡ ನಾವು ಎಕ್ಸೆಪ್ಟೇಷನ್ ಮಾಡ್ತಿದ್ದೀವಿ, ರಿವ್ಯಾಲ್ಯೂಷನ್ ರಿಸಲ್ಟ್ ಬರುತ್ತೆ ಅಂತೇಳಿ. ಅದು ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸ್ತಾ ಇದೆ. ಏನು ಅಂತಂದರೆ, ಇಲ್ಲಿ ನಮ್ಮ ಸ್ಕ್ರೀನಲ್ಲಿ ಇಲ್ಲಿ ಹೋಗ್ತಾ ಇರುವಂಥ ತೋರಿಸ್ತೇನೆ ರೀ. ಇಲ್ಲಿ ಲಾಸ್ಟಿಗೆ ಜಿ ನರ್ಸಿಂಗ್ ಬೋರ್ಡ್ ವೆಬ್ಸೈಟಿಗೆ ಬಂದಾಗ ಇಲ್ಲಿ ಲಾಸ್ಟಿಗೆ ನೋಡ್ತಾ ಇದ್ದೀರಿ ನೋಡಿರಿ, ಪಿಂಕ್ ಕಲರ್ ಒಳಗಡೆ ನಾನ್ ಪೇಮೆಂಟ್ ಆಫ್ January 26 ರಿವ್ಯಾಲ್ಯೂಯೇಷನ್ ಫೀಸ್ ಆ್ಯಂಡ್ ರಿನ್ಯೂವಲ್ ಫೀಸ್ 26-27 ಅಕಾಡೆಮಿಕ್ ಇಯರ್ ಅಂತ ಬರ್ತಾಯಿದೆ. ಅಂದರೆ ನಾನ್ ಪೇಮೆಂಟ್ ಅಂದರೆ ಇನ್ನೂವರೆಗೆ ರಿವ್ಯಾಲ್ಯೂಯೇಷನ್ ಪೇಮೆಂಟೇ ಮಾಡಿದ ಭಾಳಷ್ಟು ಕಾಲೇಜುಗಳು. ಹಿಂಗೆ ಮಾಡಿದರೆ ಹೆಂಗೆ ರೀ ಅಂತ ಈ ಪ್ರೈವೇಟ್ ಕಾಲೇಜ್ನವ್ರದ್ದು. ಇಲ್ಲಿ ನೋಡಿರಿ ಹೇಳಕ್ಕಂತಾರೆ ಇವರು, ಸ್ಕ್ರೋಲ್ ಹೋಗ್ತಾ ಇದೆ. ರಿವ್ಯಾಲ್ಯೂಯೇಷನ್ ರಿಸಲ್ಟ್ ನಿಮಗೆ ಬೇಕಪ್ಪ ಅಂದ್ರೆ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ, ಬೇಕಂದ್ರೆ ಪೇಮೆಂಟ್ ಮಾಡಿರಿಪ್ಪ ಜಲ್ದಿ ತಮ್ಮಗಳು ಅಂಥೇಳಿ ಪ್ರೈವೇಟ್ ಕಾಲೇಜಿನವರಿಗೆ ಇದನ್ನು ಮಾಡ್ತಾ ಇದ್ದಾರೆ. ಇವರು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಇನ್ನೂವರೆಗೆ ಒಂದಷ್ಟು ಕಾಲೇಜಿನವರು ರಿವ್ಯಾಲ್ಯೂಯೇಷನ್ ಪೇಮೆಂಟನ್ನು ಕ್ಲಿಯರ್ ಮಾಡಿಲ್ಲ ಬೋರ್ಡಿಗೆ. ಹಿಂಗಾದ್ರೆ ರಿಸಲ್ಟ್ ಯಾವಾಗ ಬರ್ತೈತೆ ರೀ? ಹೆಂಗೆ ಬರ್ತೈತೆ ರಿಸಲ್ಟ್? ಹೆಂಗೆ ಬರ್ತೈತೆ ರೀ? ಇವ್ರು ಅಪ್ಡೇಟ್ ಮಾಡಿದ್ದಾರೆ ನೋಡ್ರಿ. ಈಗ ಇದಕ್ಕೆ ಕ್ಲಿಕ್ ಮಾಡಿರಿ, ನಿಮ್ಗೆ ಕಾಣಿಸ್ತದೆ ರೀ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಇನ್ನೂವರೆಗೆ ಇವರು ನಾನ್ ಪೇಮೆಂಟ್ ಆಫ್ ರಿನ್ಯೂವಲ್ ಫೀಸ್ ಅಂತ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ನೋಡಿರಿ, ಇವರು ಪೇಮೆಂಟ್ ಮಾಡಿಲ್ಲ ನೋಡಿರಿ ಅಣ್ಣಾರು. ಇವರೆಲ್ಲ ಪೇಮೆಂಟೇ ಮಾಡಿಲ್ಲ. ಇವರು ಇಷ್ಟು ಕಾಲೇಜವ್ರು ಪೇಮೆಂಟೇ ಮಾಡಿಲ್ಲ. ಹೆಂಗೆ ಕೊಡ್ತಾರೆ ರೀ? ಇಷ್ಟು ಕುಂದ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಕೊಡಕ್ಕೆ ಬರ್ತೈತೆ ರೀ? ಪುಕ್ಕಟ್ನಾಗ ರಿಸಲ್ಟ್ ಕೊಡಕ್ಕೆ ಬರ್ತೈತಿ. ಇನ್ನೂರಿಗೆ ಪೇಮೆಂಟ್ ಮಾಡಿದ್ದೀವ್ರು. ಇವ್ರಿಗೆ 20 ತಾರೀಕು ತನಕ ಟೈಮ್ ಕೊಟ್ಟರು. ಅಂದ್ರೆ ನಮ್ದು 20 ತಾರೀಕು ಮ್ಯಾಗ ಬರೋದು ರಿಸಲ್ಟ್ ಆತಿದ್ದು. ಇಲ್ಲಿ ಹೇಳಿಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ 20 ತಾರೀಕು ತನಕ ಪೇಮೆಂಟೇ ಮಾಡ್ಬೇಕಂತ ಹೇಳ್ಯಾರ. ಇಲ್ಲಿ 20 ತಾರೀಕು ತನಕ ಪೇಮೆಂಟ್ ಮಾಡಲಿಲ್ಲಪ್ಪ ಅಂದ್ರೆ ರಿಸಲ್ಟ್ ಕೊಡೋಣ ಅಂತ ಹೇಳ್ಯಾರ. ಅಂದ್ರೆ 20 ತಾರೀಕು ತನಕ ರಿಸಲ್ಟ್ ಬರೋಣ ಅಂತ ಅರ್ಥ ನಮ್ಮದು. ನೋಡಿ, ಇವೆಲ್ಲ ಕಾಲೇಜಿನವರು ಇನ್ನೂವರೆಗೆ ಪೇಮೆಂಟನ್ನು ಮಾಡಿಲ್ಲ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಾರೆ ಇವರು. ಹೌದ್ರಿ, ಜಾಡಿಸಿ ಇಸ್ಕೊಂಡು ವಸೂಲಿ ಮಾಡಿರಿ ನಿಮ್ಮ ಕಡೆಯಿಂದ. ಆದರೆ ಇವ್ರು ಬೋರ್ಡಿಗೆ ತುಂಬಿಲ್ಲ. ಇವರು ಏನು ಮಾಡ್ಬೇಕು ಹೇಳ್ರಿ ಇವರಿಗೆಲ್ಲ? ಇವ್ರು ಪೇಮೆಂಟ್ ಮಾಡೋದು 20 ತಾರೀಕು ತನಕ ಟೈಮ್ ಕೊಟ್ರ. ಇವತ್ತು ನಾನು ಎಕ್ಸೆಪ್ಟೇಷನ್ ಮಾಡಿದ್ವಿ. ನಮ್ಮ ಸರು ಗುರುಗಳು ಹೇಳಿದ್ರು ನೋಡ್ರಿಪ್ಪ ಈ ವಾರದಲ್ಲಿ ಬರ್ತದೆ ಅಂತೇಳಿ. ಆದರೆ ಇವ್ರು ರಾಡಿ ನೋಡಿದ್ರೆ ಎಬ್ಸಂಗೆ ಕುಂತಾರ. ರಿಸಲ್ಟ್ ಯಾವಾಗ ಬರ್ಬೇಕಿನ್ನ?